ಯಾವ ಸ್ಕೂಲ್ ಮಗು? ಇಂಗ್ಲಿಷ್ ಮೀಡಿಯಂ. ಹಲೋ ಗಾಯ್ಸ್, ನಾವು ಇವತ್ತು ಕಸಿನ್ಸ್ ಎಲ್ಲ ಟ್ರಿಪ್ ಹೋಗ್ತಾ ಇದ್ದೇವೆ ಉಡುಪಿ. ಇದು ನನ್ನ ಕಸಿನ್ಸ್. Okay, now we are heading to Udupi. So first we will pick Pratiksha in Pampal. Okay, Pratik ले बोला. Hi. समृद्ध हाय कर. हाय सांग. आमचो सकला कला वाला बा ड्राइवर. Oh my God! Wow! पूरा रेडी ऑन फुल एक्साइटमेंट रसा. नेकरा पाकरा पूरा पार्टी बसली सर. तोटाच्या दणी बाई तालुका ऑफिसची रेनूरच्या राब माताडी. हेलो गाइस, ಇಲ್ಲಿ ಪ್ರಧಾನ ಬರೀ ಡೌಗಳು ಒಳ್ಳೆ ಹುಡುಗ ಹುಡುಗ ಪ್ರಧಾನ್. ಹೇಗೆ ಆಗ್ತಂಡು ಪ್ರಧಾನ್? ನಾನು ಕೆಟ್ಟ ಹುಡುಗ. ನಾವೀಗ ಮಂಗಳೂರಿಗೆ ಬಂದಿದ್ದೇವೆ. ಪಿಕಪ್ ಮಾಡಿದ್ದೇವೆ ಮಂಗಳೂರಿಂದ. ನಾವೀಗ ಹೋಟ್ಲಿಗೆ ಬಂದಿದ್ದೇವೆ. ಎಲ್ಲರೂ ತಿಂತಿದ್ದಾರೆ, ಇಡ್ಲಿ ವಡ. ಕೆಲವರೆಲ್ಲ ವೆಯ್ಟಿಂಗ್. ಈಗ ನಾವು ವರಂಗ ಪ್ಲೇಸಿಗೆ ರೀಚ್ ಆದ್ವಿ. ನಡ್ಕೊಂಡು ಹೋಗ್ತಾ ಇದ್ದೇವೆ. ನೋಡಿ, ಇದು ವರಂಗ ಟೆಂಪಲ್. ಅಲ್ಲಿಂದ ಜನ ಇಲ್ಲಿ ಬರ್ತಿದ್ದಾರೆ. ನೆಕ್ಸ್ಟ್ ಆ ಬೋಟಲ್ಲಿ ನಾವು ಟೆಂಪಲ್ಗೆ ಹೋಗ್ತೇವೆ. ಬೋಟಲ್ಲಿ ಕೂತಿದ್ದೇವೆ. ಬಿಸಿಲಿದೆ ಇಲ್ಲಿ. ಅಲ್ಲಿ ದೇವರಿದ್ದಾರೆ, ಅಲ್ಲಿನೇ ಹೋಗುದು. ಹೌದು, ಈಗ ಬೋಟಿಂದ ಹೊರಗಡೆ ಹೋಗ್ತೇವೆ. ಇನ್ನು ಬೇರೆ ಪ್ಲೇಸ್ಗೆ ಹೋಗುದು. ಇವರೆಲ್ಲ ಇದ್ದಾರೆ. ಹೇಗಾಯ್ತು ವರಂಗ? ಹೇಗಾಯ್ತು ಪವಿತ್ರ ಅಕ್ಕ? ಸೂಪರ್, ಎಕ್ಸೈಟಿಂಗ್, ಕೂಲ್ ಇಲ್ಲ, ಹಾಟ್. ನಾವೀಗ ಇಲ್ಲಿ ಜ್ಯೂಸ್ ಎಲ್ಲ ಕುಡಿಯುವ ಅಂತ ಬಂದಿದ್ದೇವೆ. ಫುಲ್ ಸೆಕೆ, ಆಗ್ತಿಲ್ಲ. ಪವಿತ್ರ, ನೀವು ಸ್ವಲ್ಪ ಅನಿಸಿಕೆ ಹೇಳಿ. ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆಲ್ಲ ಇಲ್ಲಿ ನಮ್ಮ ಯೂಟ್ಯೂಬ್ ಚಾನಲ್. ಪ್ಲೀಸ್ ನಮ್ಮ ಲಕ್ಷ್ಮಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮ್ಮ ಬಳಗ, ನಮ್ಮ ವೇಣೂರ್ನವರಿದ್ದಾರೆ. ವೇಣೂರು ಜೊತೆ ಮಾತಾಡುವ. ಏನಾದ್ರು ಫುಲ್ ಶೆಕೆ ತಡಿಲಿಕ್ಕೆ ಆಗ್ತಾ ಇಲ್ಲ, ಹಾಗೆ ಜ್ಯೂಸ್ ಕುಡಿಲಿಕ್ಕೆ ಅಂತ ಇಲ್ಲಿ ಬಂದಿದ್ದೇವೆ. ನೋಡಿ, ಇವರೇ ಕಬ್ಬು ಜ್ಯೂಸ್ ಕುಡಿಯುವ ಅಂತ ಬಂದಿದ್ದೇವೆ. ಬಂದ್ರೆ ಇಲ್ಲಿಗೆ ಬನ್ನಿ. ನಾವೀಗ ಸಾಲಿಗ್ರಾಮ ಬೋಟ್ ಪಾಯಿಂಟ್ಗೆ ಬಂದಿದ್ದೇವೆ. ಎಲ್ಲರೂ ರೆಡಿ ಆಗ್ತಿದ್ದಾರೆ. ಬೋಟಿಂಗ್, ಕಯಾಕಿಂಗ್ ಎಲ್ಲ ಹೋಗ್ತಿದ್ದೇವೆ. ನಾವೀಗ ಬೋಟಿಗೆ ಕೂತ್ಕೊಳ್ಳಿಕ್ಕೆ ರೆಡಿ ಆಗ್ತಿದ್ದೇವೆ. ಇವೆಲ್ಲ ಭಾರಿ ಚೆನ್ನಾಗಿದೆ. ಸ್ವಲ್ಪ ಬಿಸಿಲಿದೆ. ಮಂಗಂದು ಚಪ್ಪಲ್ ಬಿದ್ದಿತ್ತು, ಹಾಗೆ ಚಪ್ಪಲ್ ತೆಗೆದಿದ್ದಾರೆ. ಇಲ್ಲಿ ಇದೊಂದು ಮ್ಯಾಂಗ್ರೋ ಅರ್ಧ. ನಮ್ದು ವಿಡಿಯೋ ಸೆಕ್ಷನ್ ಆಗ್ತಿದ್ರೆ ಇವರದ್ದು ಬೇರೆ ಇಬ್ಬರದ್ದು. ನಿಮ್ಗೆ ಫೋಟೋ ತೆಗೆದ್ರೆ ಭಾರಿ ಕೋಪ ಬರುದು. ಫೋಟೋ ತೆಗೆದ್ರೆ ಅಂತ ಅವನು ಇದು ಮಾಡುದು. ವಿಚಿತ್ರ, ಒಂದೊಂದು ಇನ್ನೊಂದು ಬೇರೆ ಲೋಕ. ಕ್ರ್ಯಾಬ್ ಇದೆ ಅಂತ ಹೇಳ್ತಿದ್ದಾರೆ. ಇಲ್ಲಿ ಎಲ್ಲಿ ಅಂತ ಹುಡುಕ್ತಿದ್ದಾರೆ ಇವರು. ಹುಡುಕ್ತಿದ್ದಾರೆ ಹುಡುಕಾಟದಲ್ಲಿ ಕ್ರ್ಯಾಬ್. ಸುಮ್ಮನೆ ಇವರಿಗೆ ನೋಡ್ಲಿಕ್ಕೆ ಅಂತೆ, ಮಕ್ಕಳಿಗೆ ಬರುತ್ತಿದ್ದ ಅವನ ಕರೆ. ಪವಿತ್ರ ಫೋಟೋ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲದ ಫೋಟೋ ಪ್ರಿಫರ್. ಹೋಗುವ ಇನ್ನು ಹೋಗುದು ಆಗದಿಂದ ಇಲ್ಲಿ ಫೋಟೋ ತೆಗೆದಿದ್ದಾರೆ ಇವರೇ. ಪ್ರತೀಕ್ಷಾ ರಚನಾ. ಮೆಮೊರಿ ಫುಲ್ ಆಗ್ತದೆ ಈಗ. ನಾನೊಂದು 2-3 ತೆಗೆದೆ ಅಷ್ಟೇ. ಅವ್ರದ್ದು ತುಂಬಾ ಫೋಟೋ ಆಗ್ತಾ ಉಂಟು. ಫೋಟೋಗ್ರಫಿ ಆಗ್ತಿದ್ರೆ ಇವ್ರದ್ದು ನೋಡಿ. ಇಲ್ಲಿ ಒಂದು ಅರ್ಧ ಗಂಟೆ ನಿದ್ರೆ ಆಯ್ತು. ಲೇಡೀಸ್ ಫೋಟೋಗ್ರಫಿ ಮಾಡ್ತಾ ಇದ್ರು, ಇವರೆಲ್ಲ ಮಲ್ಕೊಂಡಿದ್ದಾರೆ. ವ್ಯೂ ನೋಡಿ, ವ್ಯೂ. ಪ್ರದೀಪ್ ಅಣ್ಣಂದು ಗಟ್ಟಿ ನಿದ್ರೆ.
ಡ್ರೈವಿಂಗ್ ಆದ್ರೆ ಆಗ್ಬೋದು ಮಾರ, ಲೇಡೀಸ್ ಫೋಟೋಗಳು ತೆಗೆಯೋದು ಕಷ್ಟ. ಎಂತ ಬಿಸಿಲು ಮಾರೆ. ಫಾರೆಸ್ಟ್ ಮಿಡ್ಲ್ ಅಲ್ಲಿ ಇದ್ದೇವೆ ನಾವು. ಇಲ್ಲಿ ಬೋಟ್ ಆಚೆ ಈಚೆ ಮಾಡ್ತಿದ್ದಾರೆ, ಯಾರು ಅಂತ ಮಾಡ್ತಿಲ್ಲ. ಅದೇ ಡಿಸ್ಕಷನ್ ಫುಲ್ ಡಿಸ್ಕಷನ್ ಇಲ್ಲಿ ಬೋಟ್ ಅಲ್ಲಿ. ಆಚೆ ಈಚೆ ಮಾಡುದು ಯಾರು ಅಂತ ಹೇಳುದಿಲ್ಲ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಇಬ್ರು ಬೋಟ್ ಆಚೆ ಈಚೆ ಮಾಡುದು ಯಾರಂತ ಒಪ್ಪಿಕೊಳ್ಳುದಿಲ್ಲ ಇಲ್ಲಿ. ಈಗ ಲಾಗಲ್ಲೆಲ್ಲ ಬರ್ತದೆ ನೋಡಿ, ನಿಮ್ಮ ಮರ್ಯಾದೆ ಆಗ್ತದೆ. ಯಾರು ಮಾರೆ ಅದು ಕರ್ಮ. ಪ್ರತೀಕ್ ಸಿಕ್ಕಿ ಬಿದ್ದ ಗೈಸ್. ಇಬ್ಬರಲ್ಲ ಯಾರೋ ಕಲ್ಲರು, ಹೇಳುದಿಲ್ಲ ಯಾರು ಅಂತ. ಚಂದ ಉಂಟು ನೋಡಿ, ವ್ಯೂ ನೋಡಿ. ತಂಪು ಗಾಳಿ ಬರ್ತಾ ಉಂಟು ಇಲ್ಲಿ. ಫುಲ್ ಇದ್ರಲ್ಲಿ ನಾವು ಒಂದು ರೌಂಡ್ ಹಾಕಿ ಬಂದ್ವಿ, ಜಾಲಿ ಆಯ್ತು. ಸ್ವಲ್ಪ ಬಿಸಿಲಿದ್ರು, ತಂಪು ಗಾಳಿ ಬರ್ತಾ ಇತ್ತು, ಅಂತೂ ಸಖತ್ತಿತ್ತು. ಒಂದು ಬೋಟ್ ರೈಡ್. ನಮ್ಗೆ ಬಿಸಿಲೇನು ತುಂಬಾ ಹೆವಿ ಅನಿಸ್ಲಿಲ್ಲ. ಒಂದ್ಸಲ ಬಂದು ಮೀಟ್ ಮಾಡಿ ಹೋಗಿ. ಇವರನ್ನಿಬ್ರನ್ನ ಕರ್ಕೊಂಡ್ ಬರ್ಬೇಡಿ ನೆಕ್ಸ್ಟ್ ಬರುವಾಗ, ಬಜಿ ಕಲ್ರು ಇವರು. ಹುಡುಗನ ಹತ್ರ ಕೇಳಿ. ಹುಡುಗ ಇಲ್ಲ ಇಡಿಯೆಲ್ಲ ಮಾಡಿದ್ ಯಾರು ಪ್ರಧಾನ ಇದೆಲ್ಲ ಸುಮ್ನೆ ಹೇಳ್ತಿದ್ದಾನೆ ಇವನ್ ಸುಮ್ನೆ ಕಲ್ಲ ಇವನ್ ಹುಡುಗಿಯರಂದ್ರೆ ಆಗಲ್ಲ ಅದಕ್ಕೆ. ಪ್ರಧಾನ್ ದೂರ ಯಾರಿಗೆ? ಅವನು ವುಮೆನ್ಸ್ ಹೇಟರ್, ಹಾಗೆ ಅವನ್ ಜೆಂಟ್ಸ್ ಗೆ ಸಪೋರ್ಟ್ ಮಾಡ್ತಿದ್ದಾನೆ. ಇವರಿಬ್ರು ಯಾರೋ ಮಾಡುದು ಕಲ್ರು. ಪ್ರಧಾನ್ ಯಾರು ಮಾಡಿದ್ದಾರು ಅವ್ರಿಗೆ ಎದುರಿಸಿದ್ದೇರು. ಮತ್ತೆ ಏನಾಗಿದ್ದು? ಮತ್ತೆ ದೂರ ಹಾಕಿದ ಯಾರಿಗೆ? ಬರೀ ಇಂಥದೆಯಾ. ಫೈನಲಿ ಗಾಯ್ಸ್ ಬೋಟ್ ರೈಡ್ ಆಯ್ತು ಒಂದು. ಮತ್ತೆ ಪವಿತ್ರ ಕೈಯಲ್ಲಿ ಸ್ವಲ್ಪ ರೆಸ್ಟ್ ಮಾಡಿ ರಿಲ್ಯಾಕ್ಸ್ ಮಾಡ್ತಾ ಇದ್ವಿ, ಖುಷಿ ಆಯ್ತು ನಮ್ಗೆ ಆಚೆ. ಈಗ ಇಲ್ಲಿ ಕೋಣ ಬಂದು ಮಲಗಿದ. ಕಟ್ಟಾಗಿ ಅಂದ್ರೆ ಸಾಕು, ನಾವು ಸಹ ಬೀಳ್ತೇವೆ ಒಟ್ಟಿಗೆ. 85 40 58 115. ಇವರು ರೆಸ್ಟ್ ಮಾಡ್ತಿದ್ದಾರೆ. ಆರಾಮ್ ನಮ್ಗೆ. ಲೇಟ್ ಏನು? ಎಲ್ಲಿ ಸಂಡೆ ನಿಮ್ದು ಬ್ಲಾಕ್ ಆಗೋದಕ್ಕೆ? ಸರಿ, ಡೆಲಿವರಿ ಆಗ್ಲಿಕ್ಕೆ ಟೋಲ್ ಗೇಟ್ ಅಲ್ಲಿ ನಮ್ಗೆ ತುಂಬಾ ಹೊತ್ತು ವೇಟ್ ಮಾಡಿಸಿದ್ರು ತುಂಬಾ ಹೊತ್ತು. ಅದಕ್ಕೆ ಬೈದದ್ದು ಬಣ್ಣನ ಕ್ಲಾಸ್. ಊಟ ಎಲ್ಲ ಆಯ್ತು. ಹೋಟ್ಲಲ್ಲಿ ಸ್ವಲ್ಪ ರಶ್ ಇತ್ತು, ಟಯರ್ಡ್ ಆಗಿತ್ತು, ವಿಡಿಯೋ ಎಲ್ಲ ಮಾಡಲಿಲ್ಲ. ಈಗ ನಾವು ಬೀಚಿಗೆ ಹೋಗ್ತಾ ಇದ್ದೇವೆ. ಫೈನಲಿ ನಾವೀಗ ಬೀಚ್ ಪ್ಲೇಸಿಗೆ ರೀಚ್ ಆಗಿದ್ದೇವೆ. ಇಲ್ಲಿ ಬೀಚ್ ಹತ್ರ ಒಂದು ಪಾರ್ಕ್ ಇದೆ, ಎಲ್ಲರೂ ಹೋಗ್ತಿದ್ದಾರೆ. ಮಕ್ಕಳೆಲ್ಲ ಆಡ್ತಿದ್ದಾರೆ ಇಲ್ಲಿ. ಅಡಲ್ಟ್ಸ್ ನೋ ಎಂಟ್ರಿ ಅಂತ ಕೊಟ್ಟಿದ್ದಾರೆ. ಚಿಕ್ಕ 6 ವರ್ಷದ ಒಂದು ಮಗು ಇದ್ದಾರೆ, ಪ್ರದೀಪ್ ಅಂತ ಹೇಳಿ ಒಂದು. ಇದೊಂದು ನೋಡಿ, ಚಿಕ್ಕ ಮಗು 2 ವರ್ಷದ್ದು. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು? ಇಲ್ಲಿ ನೋಡಿ 2 ಚಿಕ್ಕ ಮಕ್ಕಳು ಆಟ ಆಡ್ತಿದ್ದಾರೆ. ನೋ ಅಡಲ್ಟ್. ಇಲ್ಲಿ ಎಂತ ಅವಸ್ಥೆ ಮಾರಿ ಇವರದ್ದು. 21 20 ಏಜ್ ಅಂತ ಅಲ್ಲ ನಿಮಗೆ? ಒಂದು LKG ಇಂದ ಬಂದ ಮಗು ಭಾರಿ ಚಂದ ಆಡ್ತಾ ಉಂಟು. ಯಾವ ಸ್ಕೂಲ್ ಮಗು? ಇಂಗ್ಲಿಷ್ ಮೀಡಿಯಂ. ಬೀಚ್ ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ, ತುಂಬ ಪೀಸ್ ಆಗಿದೆ, ಯಾರಿಲ್ಲ. ನಾವು ಇಂಥ ಬೀಚನ್ನು ಹುಡುಕ್ತಿದ್ವಿ, ಯಾರಿರಬಾರ್ದು, ನಾವು ಮಾತ್ರ ಎಂಜಾಯ್ ಮಾಡಬೇಕು ಅಂತ. ಪೀಸ್ ಇದೆ. ಇದು ಪಡುಕೆರೆ ಬೀಚ್ ಅಂತ. ಆಗ ಪಡುಕೆರೆ ಬೀಚಿಂದ ಬಂದು ಫೋಟೋಸ್ ಎಲ್ಲ ತೆಗೆದು ನಾವು
ಮಲ್ಪೆ ಬೀಚ್ಗೆ ಆಟ ಆಡ್ಲಿಕ್ಕೆ ಪಡುಕೆರೆ ಬೀಚಲ್ಲಿ ನಮ್ಗೆ ಆಟ ಆಡ್ಲಿಕ್ಕೆ ಬಿಡುದಿಲ್ಲ ಎಲ್ಲ. ಹಾಗೆ ನಾವು ಅಲ್ಲಿ ಫೋಟೋಸ್ ತೆಗಿಲಿಕ್ಕೆಲ್ಲ ಪೀಸ್ ಇರ್ತದೆ ಅಂತ ಹೋದದ್ದು. ಇನ್ನು ನಾವು ಮಲ್ಪೆ ಬೀಚ್ಗೆ ಆಟ ಆಡ್ಲಿಕ್ಕೆ ಫುಲ್ ಫೋಟೋ ಶೂಟ್ ಇವಳ್ದೆ ಆಯ್ತು. ನಂದಲ್ಲ ಅವಳದು ಗ್ಯಾಲರಿಯಲ್ಲಿ ಸುಮ್ಮನೆ, ನಂದಿಲ್ಲವೇ ಇಲ್ಲ, ನನ್ನ ಫೋನ್ ನನ್ನ ಹತ್ರವೇ ಇರ್ಲಿಲ್ಲ. ಫೋಟೋ ಅಂದ್ರೆ ಅಂತ ಆಡ್ಲಿಕ್ಕೆ ಅಂತ ಈಗ ಡ್ರೆಸ್ ಎಲ್ಲ ಚೇಂಜ್ ಮಾಡಿದ್ವಿ, ಮಾತಾಡೋದು. ನಾವೀಗ ಬೀಚ್ಗೆ ರೆಡಿ ಆಗಿದ್ದೇವೆ, ಡ್ರೆಸ್ ಚೇಂಜ್ ಎಲ್ಲ ಮಾಡಿ ರೆಡಿ ಆಗಿದ್ದೇವೆ ನಾವು. ಮನೆ ಹಾಕೋ ಡ್ರೆಸ್ ಹಾಕಿದಷ್ಟೇ. ಈಗ ಎಲ್ಲಿ ಹೋಗುದು ಅಂತ ಪವಿತ್ರ ಫುಲ್ ರೆಡಿ. ಪವಿತ್ರ ಇವಳು ಪ್ರತೀಕ್ಷೆ ಈಗ ಪ್ಲಾನ್ ಮಾಡ್ತಿದ್ದಾಳೆ ನಮ್ಮನ್ನೆಲ್ಲರನ್ನು ದೂಡುದು ಅಂತ. ನಾನು ಮೊಬೈಲ್ ಇಟ್ಕೊಂಡು ಹೋಗುದಿಲ್ಲ ಆಯ್ತಾ ಆಚೆ. ನೀನು ಹೇಗೆ ಆಗ್ತೀನಿ ನೋಡು, ನನ್ನ ಮೊಬೈಲ್ ಹೋದ್ರೆ ಇನ್ನೊಂದು ತುಂಬಾ ಖುಷಿ ಆಗ್ತಾ ಇದೆ. ಫೀಲಿಂಗ್ ಎಕ್ಸೈಟೆಡ್ ವಿತ್ ಕಸಿನ್ಸ್. ತುಂಬಾ ಜಾಲಿ ಆಯ್ತು ಇವತ್ತಲ್ಲ. ಚಂಬತ್ ಬಾಬು ಎಲ್ಲಿ ಬಂದದ್ದು? ಬೀಚಿಗ ಆಟ ಆಡುದು ಈಗ. ಇಲ್ಲಿ ತಿಮಿಂಗಲ, 3 ತಿಮಿಂಗಿಲ ಅವಳು ಬಂದಿದ್ದಾರೆ. 3 ತಿಮಿಂಗಿಲ ಮಕ್ಕಳು. ಐಲೆ ಫಾರ್ ಎಕ್ಲ ಫಾರ್ ತಿಮಿಂಗಲ ಚೋ. ಇಲ್ಲಿ ಜಾಸ್ತಿ ಜನ ಇಲ್ಲ, ಸ್ವಲ್ಪ ಜನ ಇರುದು. ಮೀನು ಮಾರಿನವರು ಬರ್ತಿದ್ದಾರೆ, ಮೀನು ಮಾರುವವರು. ಇಲ್ಲಿ ಬೀಚಲ್ಲೇ ಮೀನು ಮಾರುವವರಿದ್ದಾರೆ. ಅವರವರು ಅಂತ ಅಂದ್ಕೊಂಡದ್ದು. ಇದು ನೋಡಿದರೆ ಇವರು ಕ್ಯಾಂಡಿ ಮಾರುವವರು. ಇಲ್ಲಿ ಬ್ಯಾಂಕು ಮಾಡುವಾಗ ನಾನು ಅಂದ್ಕೊಂಡೆ ನಮ್ಮ ಮನೆ ಹತ್ರ ಬ್ಯಾಂಕು ಮಾಡಿ ಮೀನು ಮಾರುವವರು ಬರ್ತಾರಲ್ಲ, ಹಾಗೆ ನಾನು ಅಂದ್ಕೊಂಡದ್ದು ಇವರು ಎಂತ ಮೀನು ಮಾರುವವರು ಅಂತ. ನೋಡುವಾಗ ಐಸ್ ಕ್ರೀಮ್ ಮಾರುವವರು. ಕಾಮಿಡಿ ಮಾರೆ. ದಿವ್ಯ ಹೋಣಿ ಚಿಲ್ ಮಾಡ್ತಿದ್ದಾರೆ ಎಲ್ಲರೂ, ಚಿಲ್. ಪ್ರಥಮ್ ಚರ್ಟ್ ಪ್ರಧಾನಕ ಅವ ನೋಡಿ ಅಲ್ಲಿ ಸ್ವಿಮ್ಮಿಂಗ್ ಇದು ಗ್ಲಾಸ್ ಎಲ್ಲ ತಗೊಂಡ್ಬಂದಿದ್ದಾನೆ. ಫುಲ್ ಜಾಲಿ ಇವತ್ತು. ನನಗೆ ಅಷ್ಟು ಬೀಚ್ ಅಂದರೆ ಅಷ್ಟು ಇಷ್ಟ ಇಲ್ಲ. ಅಂದರೆ ಬೀಚ್ ವೈಬ್ಸ್ ಎಲ್ಲ ಇಷ್ಟ, ಆಟ ಆಡಲಿಕ್ಕೆಲ್ಲ ಅಷ್ಟು ಇಷ್ಟ ಇಲ್ಲ. ಬೀಚಲ್ಲಿ ಸುಮ್ಮನೆ ಕೂರುದು, ಪೀಸ್ ಆಗಿರೋದು, ಇದೆಲ್ಲ ಇಷ್ಟ. ರುಕೋ ಜರಾ ಸಬರ್ ಕರೋ. ನಾವೀಗ ಬೀಚಿಂದೆಲ್ಲ ಸ್ನಾನ ಮಾಡಿ ಬಂದ್ವಿ. ಎಲ್ಲರೂ ಸ್ನಾನ ಮಾಡಿ ಮತ್ತೆ ನಾವು ಎಲ್ಲ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಈಗ ನೆಕ್ಸ್ಟ್ ಇನ್ನು ಮನೆಗೆ ಎಲ್ಲರೂ ಹೋಟೆಲ್ಗೆ ಹೋಗಿ ಚಂದ ಮುಕ್ಕಿ ಮತ್ತೆ ಮನೆಗೆ ಹೋಗೋದು. ಸಾಗರ್ ರೆಸ್ಟೋರೆಂಟ್ ಅಂತ ಊಟ ಆಗಿ ಎಲ್ಲ ಬಂದ್ವಿ. ಈಗ ಟ್ರಿಪ್ ಬಗ್ಗೆ ಕೇಳ್ತಾರೆ. ರಿಯಲಿ ಅಮೇಜಿಂಗ್. ತುಂಬಾ ಚೆನ್ನಾಗಿತ್ತು. ತುಂಬಾ ವರ್ತ್ ಆಗಿತ್ತು, ಎಂಜಾಯ್ ಆಗಿತ್ತು. ಬೀಚ್ ತುಂಬಾ ಎಂಜಾಯ್ ಮಾಡಿದ್ವಿ ನಾವು. ಆಟ ಆಡಿ ಎಲ್ಲ ಫೈನಲಿ ಸಾಗರ್ ರತ್ನ ಹೋಟೆಲ್ ಸೂಪರ್ ಫುಡ್. ಸೂಪರ್. ಬನ್ನಿ. ನನ್ನ ಬ್ಯಾಂಗ್ಳೂರ್ ಪ್ಲಾನ್. ಕಾರ್ಕಳಕ್ಕೆ ಬಂದ್ರೆ ಇವಳು ಬ್ಯಾಂಗ್ಳೂರ್ ಹೋಗುಳಿದ್ಲು. ಇಲ್ಲ ಈಗ ನಮ್ಮೊಟ್ಟಿಗೆ ನಾಳೆ ಮನೆಗೆ. ಅವಳು ಅವಳಿಗೆ ಆಕ್ಚುಲಿ ಅದೊಂದು ಜಾಲಿ ವೆಲ್ ಸ್ಪೆಂಟ್ ಅಲ್ಲ. ನಾವು ಚಿಕ್ಕ ಪ್ಲೇಸಿಗೆ ಹೋದ್ರು ತುಂಬಾ ಜಾಲಿ ಮತ್ತೆ ಮೆಮೊರೀಸ್ ಮಾಡಿದ್ವಿ. ವಾಪಸ್ ಇನ್ನೊಂದು ಪ್ಲಾನ್ ಆಗ್ತಾ ಉಂಟು, ಅದಕ್ಕೆ ನೆಕ್ಸ್ಟ್ ಟೈಮ್ ನೆಕ್ಸ್ಟ್ ವ್ಲಾಗ್ ಮಾಡುವ. ಪ್ಲೀಸ್ ಎಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಇಲ್ಲಿ ನಾನು ಲಾಗ್ ಎಂಡ್ ಮಾಡ್ತಿದ್ದೇನೆ. ಬಾಯ್. ನಾವು ಮನೆಗೆ ಹೋಗುದಾಗೆ. ಬಾಯ್.